ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಗುರು ನನ್ನ ಜೊತೆ ಇದ್ದಾನೆ ಎಂಬ ಭಾವನೆಯೇ ಭಕ್ತನಿಗೆ ಆನೆ ಬಲ ತುಂಬುತ್ತೆ. ಜೀವನವನ್ನು ಪ್ರೀತಿಸುವ, ಎದುರಿಸುವ ಧೈರ್ಯ, ಶಕ್ತಿಯನ್ನು ವೃದ್ಧಿಸುತ್ತೆ. ಗುರುಬಲವು ಛಾತ್ರ ತೇಜಕ್ಕೆ ಬೆಂಬಲವಾಗಿ ನಿಂತು ಮುನ್ನಡೆಸಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಇತಿಹಾಸದಲ್ಲೇ ಇದೆ. ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಹೃದಯದಲ್ಲಿ ಬೆಳಗುತ್ತಿರುವ ಸಮರ್ಥ ರಾಮದಾಸರು, ಹಕ್ಕಬುಕ್ಕರ ಮೂಲಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ವಿದ್ಯಾರಣ್ಯರು, ಈ ಥರ ಸಾಕಷ್ಟು ಉದಾಹರಣೆಗಳಿದೆ. ಇವತ್ತು ಒಂದು ಸಣ್ಣ ಕಥೆಯನ್ನು ಈ ಸಂಚಿಕೆಯಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಇದೊಂದು ಸುಂದರವಾದ ಕತೆ, ಸ್ವಾರಸ್ಯಕರವಾದ ಕತೆ. ಗುರುವಿನ ದೂರದೃಷ್ಟಿ ಹೇಗಿರುತ್ತೆ ಅಂತ ಈ ಕಥೆನಲ್ಲಿ ನೋಡೋಣ. ಒಬ್ರು ಗುರುವಿನ ಬಳಿ 30 ಸೇವಕರು ಇರ್ತಾರೆ. ಅದರಲ್ಲೊಬ್ಬ ಸೇವಕ ಗುರುವಿನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾನೆ. ಗುರುಗಳೇ, ನನ್ನ ತಂಗಿಯ ಮದುವೆ ಇಂದಿಗೆ 1 ತಿಂಗಳು ಉಳಿದಿದೆ. 10 ದಿನ ಮುಂಚಿತವಾಗಿ ಆ ಸಮಾರಂಭಕ್ಕೆ ನಾನು ಹೋಗಬೇಕು. ದಯಮಾಡಿ ನೀವು ನನ್ನ ಜೊತೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಬಿನ್ನಹ ಮಾಡ್ತಾನೆ. ಅವನ ಮಾತಿಗೆ ಗುರುಗಳು ನಕ್ಕು, ಸಮಯ ತಿಳಿಸ್ತೀನಿ, ಅವಶ್ಯಕವಾಗಿ ನಿನ್ನನ್ನಂತೂ ಕಳಿಸ್ತೀನಿ ಅಂತಾರೆ. ಆ ಸೇವಕನು ಮಧ್ಯೆ ಮಧ್ಯೆ ತಾನು ಹೋಗುವ ದಿನ ಹತ್ತಿರ ಆಗ್ತಿರೋ ಥರ ಗುರುಗಳಿಗೆ ಸೂಚನೆ ಕೊಡ್ತಾ ಇರ್ತಾನೆ. ಅವನ ಆ ವಿಚಾರದಲ್ಲಿ ತಂಗಿ ಮದುವೆಗೆ ಏನಾದರೂ ಗುರುಗಳು ಸಹಾಯ ಮಾಡಬಹುದು ಎಂಬ ಅಪೇಕ್ಷೆ ಇದೆ ಎನ್ನುವುದು ಗುರುಗಳಿಗೆ ತಿಳಿಯುತ್ತೆ. ಮಾರನೇ ದಿವಸ ಬೆಳಗ್ಗೆ ಆ ಶಿಷ್ಯನನ್ನು ಕರೆದು, ಗುರುಗಳು, ನಿನ್ನ ತಂಗಿಯ ಮದುವೆಗೆ ನೀನು ಹೋಗಿ ಬಾ ಅಂತ ಹೇಳಿ 5 kg ದಾಳಿಂಬೆ ಹಣ್ಣನ್ನು ಕೊಟ್ಟು, ಜೊತೆಗೆ 2 ಸೇವಕರನ್ನು ಕಳಿಸ್ತಾ ಇದ್ದೀನಿ. ದೇವರ ಕೃಪೆಯಿಂದ ನಿನ್ನ ತಂಗಿಯ ಮದುವೆ ಬಹಳ ವಿಜೃಂಭಣೆಯಿಂದ ಆಗಲಿ, ಲೋಕ ನೆನಪಿಡುವಂತೆ ನಡೆಯಲಿ ಎಂದು ಹರಸಿ ಆಶೀರ್ವದಿಸಿ ಕಳಿಸ್ತಾರೆ. 100 ಕಿಲೋಮೀಟರ್ ಪ್ರಯಾಣದ ನಂತರ ತನ್ನ ಜೊತೆಗೆ ಬಂದ 2 ಸೇವಕರಿಗೆ ತನ್ನ ತಂಗಿಯ ಮದುವೆ ಮಾಡಲು ಗುರುಗಳು ಸ್ವಲ್ಪ ನನಗೆ ಹಣದ ಸಹಾಯ ಮಾಡ್ಬೋದಾಗಿತ್ತು, ಆದರೆ ಯಾವುದೇ ಸಹಾಯ ಮಾಡಲಿಲ್ಲ ಅಂತ ಯೋಚಿಸ್ತಾ ಇರ್ತಾನೆ. 2-3 ದಿನಗಳ ನಂತರ ಅವನು ಮನೆ ತಲುಪ್ತಾನೆ. ಅವನ ಮನೆ ರಾಜಸ್ಥಾನದ ಮರುಭೂಮಿಯಲ್ಲಿ ಇತ್ತು. ಅಲ್ಲಿ ಯಾವ ಬೆಳೆಯೂ ಬೆಳೆಯುತ್ತಿರಲಿಲ್ಲ. ಅಲ್ಲಿನ ರಾಜನ ಮಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರ್ತಾಳೆ. ವೈದ್ಯರು ಅವಳ ಆರೋಗ್ಯವನ್ನು ಗಮನಿಸಿ ತಾವು ಕೊಡುವ ಔಷಧಿಯನ್ನು ದಾಳಿಂಬೆಯ ರಸದೊಂದಿಗೆ ಕುಡಿಸಿಕೊಟ್ಟರೆ ಇವಳು ಕೂಡಲೇ ಗುಣಮುಖವಾಗುತ್ತಾಳೆ ಎಂದು ಹೇಳ್ತಾರೆ. ಈ ವಿಷಯವಾಗಿ ರಾಜನು ಊರಲ್ಲೆಲ್ಲ ಡಂಗೂರ ಸಾರಿಸ್ತಾನೆ. ಯಾರ ಬಳಿ ದಾಳಿಂಬೆ ಇದೆ ಅವರು ಕೂಡಲೇ ರಾಜನನ್ನು ಸಂಪರ್ಕಿಸಿ ಅವರಿಗೆ ಕೇಳಿದಷ್ಟು ಬಹುಮಾನ ಸಿಗುವುದು. ಅದನ್ನು ಕೇಳಿದ ಸೇವಕರು ಗುರುಗಳು ತನಗೆ ಕೊಟ್ಟ 5 ಕಿಲೋ ದಾಳಿಂಬೆ ತೆಗೆದುಕೊಂಡು ಡಂಗೂರ ಸಾರುವವನ ಬಳಿ ಹೋಗುವಂತ ಆ ಶಿಷ್ಯನಿಗೆ ಹೇಳ್ತಾರೆ. ಸೇವಕರು ಹೇಳಿದಾಗೆ ನನ್ನ ಬಳಿ ದಾಳಿಂಬೆ ಇದೆ ಎಂದು ಮಹಾರಾಜರ ಬಳಿ ಹೋಗ್ತಾನೆ. ಮಹಾರಾಜರು ರಾಜವೈದ್ಯರು ಹೇಳಿದ ಹಾಗೆ ಅವರು ಕೊಟ್ಟ ಔಷಧಿಯನ್ನು ದಾಳಿಂಬೆಯೊಂದಿಗೆ ಬೆರೆಸಿ ರಾಜಕುಮಾರಿಗೆ ಕೊಟ್ಟಾಗ ಅವಳು ಅನಾರೋಗ್ಯದಿಂದ ಕೂಡಲೇ ಚೇತರಿಸ್ಕೊತಾಳೆ. ಅದಾದ ಮೇಲೆ ರಾಜರು ಅವನನ್ನು ವಿಚಾರಿಸ್ತಾರೆ. ತನ್ನೆಲ್ಲ ಕಥೆಯನ್ನು ಹೇಳಿಕೊಂಡ ಆ ಶಿಷ್ಯನಿಗೆ, ಸರಿ, ಹಾಗಾದರೆ ನಿನ್ನ ತಂಗಿಯ ಮದುವೆ ನಾನು ಮಾಡಿಸುವೆ. ಒಬ್ಬ ರಾಜಕುಮಾರಿಯ ಮದುವೆಯಂತೆ ವಿಜೃಂಭಣೆಯಿಂದ ಮಾಡಿಸೋಣ ಎಂದು ಖುಷಿಯಾಗಿ ಹೇಳ್ತಾನೆ. ಮಂತ್ರಿಯನ್ನು ಕರೆದು ಮದುವೆಗಾಗಿ ಎಲ್ಲ ವ್ಯವಸ್ಥೆ ಮಾಡಲು ಆಜ್ಞಾಪಿಸ್ತಾರೆ. ಆ ಮದುವೆಗೆ ಬಂದವರಿಗೆಲ್ಲ ಬೆಳ್ಳಿ ಬಂಗಾರದ ಆಭರಣಗಳನ್ನು ಬಹುಮಾನವಾಗಿ ಕೊಡಲು ಹೇಳ್ತಾರೆ. ಮದುಮಗಳಿಗೆ ಸಾಕಷ್ಟು ಬಂಗಾರದ ಆಭರಣಗಳನ್ನು ತೊಡಿಸ್ತಾರೆ. ಹುಡುಗಿಯ ತಂದೆ ತಾಯಿಗೆ ಸಾಕಷ್ಟು ಹೊಲ, ಆಸ್ತಿ ಪಾಸ್ತಿ ಹಣವನ್ನು ನೀಡಿ ವಿಶಾಲವಾದ ಮನೆಯನ್ನು ಜೊತೆಗೆ ಧನ ಸಂಪತ್ತನ್ನು ಕೊಟ್ಟು ಯಾವ ಕಡಿಮೆ ಇರದ ಹಾಗೆ ನೋಡಿಕೊಳ್ಳಲಾಗುತ್ತೆ. ಮದುಮಗಳು ಕೂಡ ಮದುವೆಯ ನಂತರ ಸುಖವಾಗಿ ಗಂಡನ ಮನೆಯನ್ನು ಸೇರ್ತಾಳೆ. ಆಗ ಶಿಷ್ಯ, ನಾನು ಕನಸು ಕಾಣಲು ಅಸಾಧ್ಯವಾದದ್ದನ್ನು ಗುರುಗಳು ನೆನಸು ಮಾಡಿದ್ದಾರೆ. ಗುರುಗಳ ಬಗ್ಗೆ, ಅವರ ಮಹಿಮೆಯ ಬಗ್ಗೆ ಅವರೇ ಬಲ್ಲರು. ಅವರ ಬಗ್ಗೆ ತಿಳಿಯದೆ ಮನಸ್ಸಿಗೆ ತೋಚಿದ್ದು ಯೋಚಿಸಿದ್ದು ನನ್ನ ತಪ್ಪು ಎಂದು ಮನಸ್ಸಿನಲ್ಲೇ ಕ್ಷಮೆಯಾಚಿಸುತ್ತಾನೆ. ನಿನ್ನ ತಂಗಿಯ ಮದುವೆ ವಿಜೃಂಭಣೆಯಿಂದ ನೆರವೇರಲಿ ಎಂದು ಹೇಳಿ ಆಶೀರ್ವದಿಸಿದ ಗುರುಗಳ ಆಶೀರ್ವಾದದ ಫಲವು ಇಷ್ಟೊಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡಿತ್ತು. ಸ್ನೇಹಿತರೆ, ಮಹಾತ್ಮರು ಒಮ್ಮೆ ಹೇಳಿ ಹರಸಿದರೆಂದರೆ ಅದು ನಿಶ್ಚಯವಾಗಿ ನೆರವೇರುತ್ತದೆ. ಅವರ ಮೇಲೆ ವಿನಾಕಾರಣ ಸಂಶಯ ಮಾಡಿ ಅನುಮಾನಗೊಳ್ಳಬಾರದು. ಸರಿಯಾದ ಸಮಯಕ್ಕೆ
ಸರಿಯಾದ ಫಲ ಕೊಡುವ ಇಂತಹ ಪೂಜ್ಯರ ಮಾತುಗಳಿಗೆ ಗೌರವಿಸಬೇಕು. ಗುರುಗಳು ಹಾಸ್ಯವಾಗಿ ಒಬ್ಬ ಭಿಕ್ಷುಕನನ್ನು ಏನೋ ಒಂದು ಕೊಟ್ಟು ಹರಸಿದರೆ ನಾಳೆ ಅವರ ಹಾರೈಕೆಯಂತೆ ಅವನು ರಾಜ ಆಗಬಹುದು. ಇದು ಸತ್ಯ ಹಾಗೂ ವಾಸ್ತವ. ಈ ಜನ್ಮದಲ್ಲಿ ಪ್ರತಿಯೊಬ್ಬರೂ ಸರಳ ಅಂಶಗಳಿಗಾಗಿ ಶಿಕ್ಷಕರು, ವೈದ್ಯರು, ವಕೀಲರು ಮುಂತಾದವರುಗಳಿಂದ ಮಾರ್ಗದರ್ಶನ ಪಡೆಯುತ್ತಾರೆ. ಹಾಗಿದ್ದಲ್ಲಿ ಜನನ ಮತ್ತು ಮರಣದ ಚಕ್ರದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಗುರುವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾಗಿಯೂ ನಮ್ಮ ಕಲ್ಪನೆಗೆ ಮೀರಿದ್ದು. ಗುರುವಿಗೆ ಶರಣಾಗಬೇಕು. ಇದರಿಂದ ಗುರುವು ತನ್ನ ಮನಸ್ಸನ್ನು ಅದರ ವಿಘಟನೆಯವರೆಗೆ ನಿಯಂತ್ರಿಸಬಹುದು. ಗುರುವಿಗೆ ಸಂಪೂರ್ಣವಾಗಿ ಶರಣಾಗಿ ನಂತರ ಉಳಿದುದನ್ನು ಅವನಿಗೇ ಬಿಡಬೇಕು. ಗುರುವು ಶಿಷ್ಯನ ಪ್ರಗತಿಯ ಬಗ್ಗೆ ತಿಳಿದಿರುತ್ತಾರೆ. ಗುರುವು ಪ್ರಜ್ಞಾಪೂರ್ವಕವಾಗಿ ತನ್ನ ಕಣ್ಣುಗಳು, ಮಾತುಗಳು ಅಥವಾ ಸ್ಪರ್ಶದ ಮೂಲಕ ಭಕ್ತನಿಗೆ ತನ್ನ ಅನುಗ್ರಹವನ್ನು ನಿರಂತರವಾಗಿ ನೀಡುತ್ತಾರೆ. ಈ ಅನುಗ್ರಹವು ಗುರುವಿನ ಪ್ರಯತ್ನಗಳಿಂದ ಶಿಷ್ಯನಿಗೆ ದೊರೆಯುತ್ತದೆ. ಗುರುವಿನ ಮಹಿಮೆ ಬಹಳ ಅಪಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅಷ್ಟಲ್ಲದೆ ನಮ್ಮ ಹಿರಿಯರು ಹೇಳಿದ್ದಾರ. ನೋಡ್ತಾ ಇರಿ ಪರಿವಾರ್ ಟಿವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.